ಸ್ಫಟಿಕವನ್ನೇ ನೆಲಕ್ಕೆ ಜೋಡಿಸಿ ಅದೇ ನೆಲದಲ್ಲಿ ಪೂರ್ತಿ ತುಂಬಿದ್ದು ಹರಳುಗಳೇ, ಮುತ್ತುಗಳೇ, ರತ್ನಗಳೇ, ವಜ್ರದ ತುಂಡುಗಳೇ, ಹೀಗೆ ಮನೆಯ ಅಂಗಣದ ಎಲ್ಲ ನೆಲಕ್ಕೆ ಹಾಸಿದ ಕಲ್ಲುಗಳೆಲ್ಲವೂ ಕೂಡ ಅಪರೂಪದ, ಎಲ್ಲೂ ಸಿಗದ ಅಪರೂಪದ ಬೆಲೆಬಾಳುವ ವಸ್ತುಗಳೇ ಆಗಿದ್ದುವು. ದಶಗ್ರೀವ ಸ್ವಭವನೇ ಪ್ರಾದರ್ಶಯತ ಮೈಥಿಲೀಂ. ಇದೆಲ್ಲವನ್ನು ತೋರಿಸಿ ಒಂದೊಂದನ್ನೇ ನೋಡು. ಈ ಅರಮನೆಯ ವೈಶಿಷ್ಟ್ಯ, ಈ ಅರಮನೆಯ ಹೆಗ್ಗಳಿಕೆ ಅನ್ನೋದೆಲ್ಲ ನೀನು ನೋಡಬೇಕು. ಇದನ್ನೆಲ್ಲ ತೋರಿಸಿ ಅವಳಿಗೆ ಇಂಥ ಒಂದು ಅದ್ಭುತವಾದ ಮನೆಗೆ ಬಂದಿದ್ದೇನ ನಾನು ಅಂತ ಭಾವನೆ ಬರಬೇಕು ಅಂತ ಹೇಳ್ತಾನೆ. ಅತ್ಯಂತ ಸುಂದರವಾದ ಸರೋವರಗಳು, ಅಲ್ಲಿ ಬಗೆ ಬಗೆಯ ಹಣ್ಣು ಹೂಗಳನ್ನು ಬಿಡುವ ವೃಕ್ಷಗಳು, ಗಿಡಗಳು, ಅಂತೆಯೇ ಶೋಕವನ್ನು ಪರಿಹರಿಸಲಿಕ್ಕೆ ಬೇಕಾದ ನೃತ್ಯ ಗೀತ ವಾದ್ಯಗಳು. ದರ್ಶಯಿತ್ವಾ ತು ವೈದೇಹ್ಯ ಕೃಸ್ತಂ ತದ್ಭವನೋತ್ತಮಂ ಉವಾಚ ವಾಕ್ಯಂ ಪಾಪಾತ್ಮ ಸೀತಾಂ ಇಚ್ಛಯ. ಸೀತೆಯನ್ನು ಆಸೆಪಡಿಸುವ ನೆಪದಲ್ಲಿ ದಶಗ್ರೀವ ಈ ಎಲ್ಲ ಸೊತ್ತುಗಳನ್ನು ತೋರಿಸಿ ಅವುಗಳ ಬಗೆಗೆ ಮಾತನಾಡ್ತಾ ಹೇಳ್ತಾನೆ, ನನ್ನ ಹತ್ರ ದಶರಾಕ್ಷಸ ಕೋಟ್ಯಶ್ಚ 22 ರಥಾಪರಾಹ. ನನಗೆ ಸೇನೆಯ ಒಟ್ಟು ಸಂಖ್ಯೆ ಹೇಳ್ತಾ ಇರುವುದಲ್ಲ, ನಾನು ಸುಮಾರು 32 ಕೋಟಿಯಷ್ಟು ಒಬ್ಬೊಬ್ಬರು 1 ಲಕ್ಷ ಸೇನೆಯನ್ನು ಹಿಡಿದಿಟ್ಟಿರುವ ರಥಾಧಿಪರು ನನ್ನ ವಶದಲ್ಲಿದ್ದಾರೆ. ಅತ್ಯಂತ ವೇಗದ ರಥಗಳಿವೆ, ರಥ ನಡೆಸುವವರಿದ್ದಾರೆ, ರಥ ಪ್ರಮುಖರಿದ್ದಾರೆ. ಅವರೆಲ್ಲರ ಪ್ರಭು ನಾನು. ಹೇ